ಬಹುಶಃ ರಾವಣನ ವಿಚಾರದಲ್ಲಿ ನಾನು ಮೊನ್ನೆ ಒಂದ್ಸಲ ಹೇಳಿದೆ ನಿಮಗೆ, ರಾವಣನ ವಿಚಾರದಲ್ಲಿ ಇವತ್ತು ರಾಕ್ಷಸನಾಗಿರ್ತಕ್ಕಂಥದ್ದು ಒಂದೇ ಒಂದು ತಪ್ಪು. ನಾನು ಮೊನ್ನೆ ಹೇಳಿದೆ, ತಪ್ಪು ಮಾಡೋದು ತಪ್ಪಲ್ಲ, ತಿಳಿದು ತಪ್ಪು ಮಾಡೋದು ತಪ್ಪು. ತಪ್ಪಿಗೆ ಕ್ಷಮೆ ಇದೆ, ತಿಳಿದೇ ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಇದೆ, ಆದರೆ ತಿಳಿದು ಮಾಡ್ತಕ್ಕಂಥ ತಪ್ಪಿಗೆ ಯಾವತ್ತಿಗೂ ಕೂಡ ಕ್ಷಮೆ ಇಲ್ಲ. ರಾವಣನಿಗೆ ಇಡೀ ಆ ಎಲ್ಲ ದೇವಾನುದೇವತೆಗಳು ಅವನ ಕೈಯಲ್ಲಿ ಇರ್ತಕ್ಕಂಥದ್ದು ಏನು ಬೇಕಾದ್ ಮಾಡ್ಬೋದಾಗಿತ್ತು. ಅವನು ಅಷ್ಟು ಕೀರ್ತಿವಂತ. ಎಷ್ಟು ಕೀರ್ತಿವಂತ ಅಂದ್ರೆ, ತಾಯಿಗೆ ಬರೀ ಲಿಂಗ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಉಸ್ಕಿನ ಲಿಂಗ ಯಾಕೆ ಸಾಕ್ಷಾತ್ ಶಿವನನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದವ. ಪಾರ್ವತಿ ಬಿಡ್ಲಿಲ್ಲ ಅವನಿಲ್ಲಾಂದ್ರೆ ಅವನು ಹೇಳ್ಕೊಂಡ್ ಬರ್ತಿದ್ದವ ರಾವಣ. ಆ ಶಕ್ತಿವಂತನಾಗಿದ್ದು. ಕಡಿಗೆ ನೀ ಬರ್ದೇ ಇದ್ರೆ ಅಷ್ಟು ಹೊತ್ತು ನೀನು ಆತ್ಮಲಿಂಗ ಆದ್ರೂ ಕೊಡು ಅಂತೇಳಿ ಅವ ಕೊಟ್ಟ, ತಗೊಂಡು ಬಂದ. ಆತ್ಮಲಿಂಗವನ್ನು ತಂದಿರ್ತಕ್ಕಂಥ ಶಕ್ತಿ ಆ ರಾವಣನಲ್ಲಿ ಇರ್ತಕ್ಕಂಥದ್ದು. ಆದರೆ ಸೀತೆಯನ್ನ ಕರ್ಕೊಂಡು ಬಂದಿರತಕ್ಕಂಥ ಒಂದು ತಪ್ಪಿಗೆ ಇವತ್ತಿಗೂ ಕೂಡ ಅಪಕೀರ್ತಿಯಲ್ಲಿ ಇರ್ತಕ್ಕಂಥದ್ದು. ರಾವಣ ಅಪಕೀರ್ತಿಯಲ್ಲಿ ಇರ್ತಕ್ಕಂಥದ್ದು. ತಪ್ಪು ಮಾಡಬೇಕಾಗಿರ್ತಕ್ಕಂಥ ಕೀರ್ತಿಯಲ್ಲಿ ಇರ್ತಕ್ಕಂಥವ್ರು ಯೋಚನೆ ಮಾಡಬೇಕು. ಒಂದೊಂದು ಹೆಜ್ಜೆಯನ್ನು ಕೂಡ ಇಡಬೇಕಾದ್ರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಯಾವಾಗಲೂ ಕೂಡ ದೊಡ್ಡವರು ಮಾಡೋ ಸಣ್ಣ ತಪ್ಪುಗಳು ಕೂಡ ಬಹಳ ಅಪರಾಧಕ್ಕೆ ಕಾರಣವಾಗ್ತಕ್ಕಂಥದ್ದು. ಆದ್ರೆ ಸಣ್ಣವರು ಮಾಡೋ ದೊಡ್ಡ ತಪ್ಪು ಕೂಡ ಅಪರಾಧಕ್ಕೆ ಕ್ಷಮೆ ಇರ್ತಕ್ಕಂಥದ್ದು. ಅದಕ್ಕೆ ಅಪಕೀರ್ತಿಗೆ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ರಾವಣನ 2 ಸೂತ್ರಗಳು ಮೊನ್ನೆ ಹೇಳಿದ್ದೀನಿ ಅಂತ ಅನ್ಸುತ್ತೆ. ನೀನು ಏನಾದ್ರೂ ಕೂಡ ಒಳ್ಳೆ ಕೆಲಸ ಮಾಡಬೇಕು ಅನ್ಸಿತ್ತು ಅಂತಂದ್ರೆ ಲಕ್ಷ್ಮಣ ಕೇಳಕ್ ಬರ್ತಾನೆ. ರಾಮ ಹೇಳ್ತಾನೆ, ಹೋಗು, ಕೊನೆ ಸನ್ನಿವೇಶ, ರಾವಣ ಸಾಯ್ತಾನೆ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಕೇಳ್ಕೊಂಡು ಬಾ ಅಂತೇಳಿ. ಲಕ್ಷ್ಮಣ ಬಂದು ಕೇಳ್ತಾನೆ, ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂದೇಶವನ್ನ ಕೊಡು ರಾವಣ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, 2 ಸೂತ್ರಗಳು, ರಾವಣನ ಸೂತ್ರಗಳು, ಅದು ಬದುಕನ್ನು ಉದ್ಧಾರ ಮಾಡ್ತಕ್ಕಂಥ ಸೂತ್ರಗಳು ಅವೇನು. ಏನಾದ್ರೂ ಕೂಡ ನೀನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ಮೊದಲು ಮಾಡಿಬಿಡು, ಯೋಚನೆ ಮಾಡಕ್ ಹೋಗ್ಬೇಡ. ಮನೆಯಾಗ ಪುರಾಣಕ್ಕೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ನಾ ಇವತ್ತು ಹೋಗಿ 5,001 ರೂಪಾಯಿ ಕಾಣಿಕೆ ಕೊಡಬೇಕು ಅಂದ್ರೆ ಅದನ್ನ ತಗೊಂಡು ಮೊದಲು ಬಕ್ಕಣದಾಗ ಇಟ್ಕೊಂಡು ಬಂದು ಇಲ್ಲಿ ಕೊಟ್ಬಿಡು. ಪುರಾಣ ಮುಕ್ತಾಯ ಆಗ್ಲಿ, ಆಮೇಲೆ ಕೊಡು ಅನ್ನೋದ್ರೊಳಗೆ ಮತ್ತೆ 2,500 ಕಡಿಮೆ ಆಗ್ಬಾರ್ದು. ಹೌದಲ್ಲ? ಹಂಗಾಕೈತಲ್ಲ? ಹಂಗೆ ಮಾಡಿರಿ? ಇಲ್ಲ, ನೀವೇನು ಹಂಗೆ ಮಾಡಂಗಿಲ್ಲ. ನಿಮಗೆ ಕೊಡೋದಂದ್ರೆ ದೊಡ್ಡ ಖುಷಿ, ನಿಮ್ಗೆ ದಾನ ಮಾಡೋದಂದ್ರೆ ದೊಡ್ಡ ಖುಷಿ. ನಮ್ಗೆ ಹೋಗ್ಬಾರ್ದೆಲ್ಲ ಸದ್ಭಕ್ತರಿಗೆ. ನಾವು ಒಳ್ಳೆ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಯೋಚನೆ ಮಾಡೋದು ಬೇಡ, ಮೊದಲು ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕೆಟ್ಟ ಕೆಲಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಪ್ಪ ಅಂತ ಹೇಳ್ತಾನೆ ರಾವಣ. ಸ್ವಲ್ಪ ಯೋಚನೆ ಮಾಡ. ಕೆಟ್ಟ ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಿ, ಏನೇ ಆಗಿರಲಿ ಅದು. ಕೆಟ್ಟ ಕೆಲಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡು, ಇದನ್ನು ರೂಢಿ ಮಾಡ್ಕೊಂಡು ನಿನ್ನ ಜೀವನ ಉದ್ಧಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನನಗೆ ಗೊತ್ತು, ಸೀತೆ ಪರಸ್ತ್ರೀ, ಪರಪತ್ನಿ, ಮತ್ತೊಬ್ಬರನ್ನ ಆ ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಅನ್ನೋದನ್ನ ನನಗೆ ಗೊತ್ತಿದೆ. ಪರಸ್ತ್ರೀಯನ್ನ, ಪತ್ನಿಯನ್ನ ನಾನು ತಾಯಿಯ ಸ್ವರೂಪದಲ್ಲಿ ನೋಡಿರ್ತಕ್ಕಂಥವನು, ಸಹೋದರ ಸ್ವರೂಪದಲ್ಲಿ ನೋಡಿರ್ತಕ್ಕಂಥವನು. ಆದ್ರೆ ಆ ನೀಚ ಮಾರೀಚ ಬಂದು ಕಿವ್ಯಾಗ ಹೇಳ್ದ, ನಾನು ಹೋಗಿ ಆ ಸೀತೆಯನ್ನು ಕರ್ಕೊಂಡು ಬಂದೆ, ಇವತ್ತಿಗೂ ಕೂಡ ನಾನು ರಾಕ್ಷಸನಾಗಿ ಉಳಿದಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ರಾವಣ. ಅದಕ್ಕೆ ಅಪಕೀರ್ತಿ ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಕೆಟ್ಟ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಬುದ್ಧಿ ಕೊಟ್ಟಿದ್ದಾನೆ. ಅದನ್ನು ಯೋಚನೆ ಮಾಡಿ ನಮ್ಮ ಬದುಕನ್ನು ಸಾಗಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಕೊನೆಯದವ್ರು ಯಾರ್ರಿ? ಕರೆಯದೆ ಬರುವವರು ಇಬ್ಬರು, ಮುಪ್ಪು ಮತ್ತು ಸಾವು. ಇವ್ರು ಬ್ಯಾಡ್ ಅಂದ್ರೂ ಬರ್ತಾರೆ, ನೀವು ಕಾಯ್ಕೊಂಡು ಕುಂತರೂ ಬರ್ತಾರೆ, ನೀವು ಕಾಯ್ದೆ ಇದ್ರೂ ಕೂಡ ಬರ್ತಾರೆ. ಎಷ್ಟೇ ಮುಚ್ಚಿಡ್ತೀನಿ ಅಂತಂದ್ರೆ ನಮ್ಮ ಮುಪ್ಪು ಯಾವಾಗಲೂ ಕೂಡ ಅದನ್ನು ಮತ್ತೆ ಸರಿ ಮಾಡದೇ ಇರ್ತಕ್ಕಂಥದ್ದು. ಅದು ಆಗದೇನೆ ದಿವಸ ಸಾಗಿದಂಗೆ ಈ ದೇಹ ತನ್ನ ಬದಲಾವಣೆಯನ್ನು ಆಗ್ತಾ ದೇವರು ಅಂತ ಕರೀತೇವೆ. ಮೊದಲು ಮಗು ಇದ್ದಾಗ ನಮ್ಮ ಬೀಳೂರು ಅಜ್ಜಾರು ಹೇಳ್ತಾ ಇದ್ರು, ಬೀಳೂರು ಮುರುಗೇಂದ್ರ ಮಹಾಸ್ವಾಮಿಗಳವ್ರು ಹೇಳ್ತಾ ಇದ್ರು, ಮೊದಲ ಕೂಸಿರ್ತತಂದು, ಆಮೇಲೆ ಕುಣ್ಣೆ ಆಕೈತಂದು, ಆಮೇಲೆ ಕ್ವಾಡಗ ಆಕೈತಂದು. ಕೂಸು, ಕುಣ್ಣಿ, ಕ್ವಾಡಗ ಬದಲಾವಣೆಗಳನ್ನ ಆಗ್ತಕ್ಕಂಥದ್ದು ಮನುಷ್ಯ. ಅದನ್ನು ಮುಚ್ಚಿಡ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ನೀನು ಏನೇನೇ ಮಾಡು, ನೆರೆಗನ್ನಕ್ಕೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಅದು ಆಗದೇನೆ. ಅದು ಈ ಮುಖ
ಸೊಕ್ಕಿಡ್ತಕ್ಕಂಥದ್ದು, ಸೊಕ್ಕಿಳಿಸ್ತಕ್ಕಂಥದ್ದು, ದೇಹ ಸಣ್ಣದಾಗ್ತಕ್ಕಂಥದ್ದು. ನೀ ಏನೇ ಮಾಡಿದ್ರು ಕೂಡ ಅದು ಆಗದೆ ಅದನ್ನು ಮುಚ್ಚಿಡಕ್ಕಾಗಂಗಿಲ್ಲ. ಇವರು ಕರೆಯದೇ ಬರ್ತಕ್ಕಂಥವ್ರು. ಇವರು ಇಷ್ಟು ಜನರುಗಳನ್ನ ನಮ್ಮಂತೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಹೇಳೋದು ಈ ಸ್ನೇಹಿತರನ್ನ, ಇವರೇನು ನಮ್ಮ ಜೊತೆಗೆ ಬಂದಿರ್ತಲ್ಲ ಸ್ನೇಹಿತರು, ಇವರನ್ನ ನಮ್ಮಂಗನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾವು ಬಂದಾಗ ಹೆದರೋ ಅವಶ್ಯಕತೆ ಇಲ್ಲ. ಶರಣರು ಮರಣವೇ ಮಹಾನವಮಿ ಅಂತ ಕರೆದಿರ್ತಕ್ಕಂಥದ್ದು. ದ.ರಾ ಬೇಂದ್ರೆಯವರು ಹೇಳ್ತಾರೆ, ದ.ರಾ ಬೇಂದ್ರೆಯವರು, ಸಾವಿಗೆ ಹೆದರುವ ಅವಶ್ಯಕತೆ ಇಲ್ಲ, ನಾನು ಇರೋ ತನ ಅದು ಬರಂಗಿಲ್ಲ. ದ.ರಾ ಬೇಂದ್ರೆಯವರು ಹೇಳೋದು ಏನು, ಸಾವು ಹೆದರೋ ಅವಶ್ಯಕತೆ ಇಲ್ಲ, ನಾನಿರೋ ತನ ಸಾವು ಬರಂಗಿಲ್ಲ, ಸಾವು ಬಂದಾಗ ನಾ ಇರಂಗಿಲ್ಲ ಅಷ್ಟೇ. ಅದು ಮತ್ತೇನು ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಇವತ್ತು ಹೇಗೇಗೋ ಸಾಯೋದಕ್ಕಿಂತ ಉತ್ತಮವಾಗಿ ಸಾಯೋದು ಬಹಳ ಮುಖ್ಯ. ಇವತ್ತು ಸಾವಿಗೂ ಕೂಡ ಒಂದು ಬೆಲೆ ಇದೆ, ಸಾವಿಗೂ ಕೂಡ ಬಹಳ ದೊಡ್ಡ ಬೆಲೆ ಇರ್ತಕ್ಕಂಥದ್ದು. ಯಾರು ದೊಡ್ಡವರು ಅಂತಂದ್ರೆ ಉತ್ತಮವಾಗಿ ಸತ್ತವರೇ ಬಹಳ ದೊಡ್ಡವರು ಆಗ್ತಕ್ಕಂಥದ್ದು. ಹೆಂಗೆ ಸಾವಿಗೆ ಬೆಲೆ? ಆ ಊರೊಳಗೆ ಇರ್ತಕ್ಕಂಥ ವ್ಯಕ್ತಿ ಅಕಸ್ಮಾತ್ ತೀರ್ಕೊಂಡ ಅಂತಂದ್ರೆ ಇಡೀ ಊರ್ ಜನ ಕೂಡ್ಬೇಕು. ಏನ್ರಿ ಇನ್ನೊಂದಿಷ್ಟು ವರ್ಷಗಳಿದ್ರೆ ಎಷ್ಟು ಉತ್ತಮವಾಗಿರ್ತಿದ್ದ, ಅವ ಸೀದಾ ಕೈಲಾಸಕ್ಕೆ ಹೊಕ್ಕನ. ಅದು ಉತ್ತಮವಾಗಿರ್ತಕ್ಕಂಥ ಸಾವು. ಸತ್ತ ಸಂದರ್ಭದಲ್ಲಿ ಇವ ಸತ್ತಲ್ಲ ಬಹಳ ಚಲೋ ಆತು, ಇನ್ನೂ ಬೇಗ ಸಾಯ್ಬೇಕಾಗಿತ್ತು ಅಂತಂದ್ರೆ ಅವ ಸೀದಾ ನರಕಕ್ಕೆ ಹೊಕ್ಕಾನ. ಬಸವಣ್ಣ ಹೇಳೋದೇ, ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ ಎಲ್ಲವೋ ಎಂದೊಡೆ. ಗೊತ್ತೈತಲ್ಲ, ನಮ್ಮ ಬದುಕು ಆ ಥರದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬದುಕನ್ನು ಸಾಗಿಸ್ಬೇಕಾಗಿ. ಇವ್ರು ನಮ್ಮ ಜೊತೆಗೆ ಇರೋರೆ, ಹೋಗುತ್ತಾ ಬರುತ್ತಿಲ್ಲರುವರಿಬ್ಬರು, ಬಂದರೆ ಹೋಗದವರಿಬ್ಬರು, ಕರೆಸಿಕೊಂಡು ಬರುವವರಿಬ್ಬರು, ಕರೆಯದೇ ಬರುವವರಿಬ್ಬರು. ಇವರು ಇದ್ದವ್ರೆ, ನಮ್ಮ ಜೊತೆಗೆ ಬಂದವ್ರೆ. ಯಾವಾಗ ತಾಯಿಯ ಗರ್ಭದಿಂದ ಹೊರಗೆ ಬರ್ತೀವಿ ಭೂಮಿಗೆ, ಸಾವು ಕೂಡ ನಮ್ಮ ಬೆನ್ನಿಗೆ ಕಟ್ಕೊಂಡು ಬಂದಿರ್ತಕ್ಕಂಥವ್ರು. ಎಂದೋ 80 ವರ್ಷ 90 ವರ್ಷ ಬದುಕಿ ಆಮೇಲೆ ಸತ್ರು ಅಂತಲ್ಲ. ತಾಯಿಯ ಗರ್ಭದಿಂದ ಹೊರಗೆ ಬಂದು ಮೊದಲನೇ ಉಸಿರು ಯಾವಾಗೋ ಅವಾಗ್ಲೇನೆ ನಾವು ಸಾವನ್ನ ಕಟ್ಕೊಂಡು ಬಂದಿರ್ತಕ್ಕಂಥವ್ರು. ಬಹಳ ಬೇಗ ಸತ್ತಿರ್ತಕ್ಕಂಥ ಮಕ್ಕಳಿದ್ದಾರೆ. ಕೆಲವೊಂದು ಸರಿ ಹೊಟ್ಟೆ ಒಳಗನ ಸತ್ತಿರ್ತಕ್ಕಂಥವ್ರು ಇದ್ದಾರೆ. ಹುಟ್ಟಿದ ಬೆಳಗ್ಗೆ ಸಾಯೋರಲ್ಲ, ಕೆಲವೊಂದು ಸರಿ ಹೊಟ್ಟೆಯಲ್ಲೇ ಸತ್ತಿರ್ತಕ್ಕಂಥವ್ರು ಇದ್ದಾರೆ. 100 ವರ್ಷ ಬದುಕಿದವರು ಇದ್ದಾರೆ, 70 ವರ್ಷ ಬದುಕಿದವರು ಇದ್ದಾರೆ. ಬದುಕೋದು, ಜೀವಿಸೋದು ಬಹಳ ಮುಖ್ಯವಲ್ಲ, ಸತ್ತ ಬಳಿಕನು ಕೂಡ ಬದುಕೋದು ಬಹಳ ಮುಖ್ಯ. ಇವ್ರನ್ನೆಲ್ಲರನ್ನು ಕೂಡ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಕೂಡ ನಾವು ಭಗವಂತನಿಗೆ ಪ್ರಿಯವಾಗಬೇಕು ಅಂತಕ್ಕಂಥದ್ದನ್ನು ಪೀಠಿಕಾ ಭಾಗದಲ್ಲಿ ತಿಳ್ಕೊಂಡು ಇನ್ನು ಪುರಾಣ ಭಾಗಕ್ಕೆ ಬರೋಕ್ಕಿಂತ ಮೊದಲು ಗವಾಯಿಗಳು ಒಂದು ಹಾಡನ್ನು ಹಾಡ್ತಾರೆ. ವಿಜಯ ಮಹಂತ ಶಿವಯೋಗಿಗಳು ಅವರು ಏನು ಮಾತಾಡ್ತಾರೆ ಅವೆಲ್ಲವೂ ಕೂಡ ಸತ್ಯವ ಮಾತುಗಳು. ಅವರು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಏಕವಾಗಿರ್ತಕ್ಕಂಥದ್ದು. ಏನು ಮಾತಾಡ್ತಾರೆ ಹಾಗೆ ನಡೀತಾ ಇದ್ರು, ಯಾವ ರೀತಿಯಲ್ಲಿ ನಡೀತಾ ಇದ್ರು ಆ ಥರದಲ್ಲಿ ಮಾತನಾಡ್ತಕ್ಕಂಥವ್ರು. ಬಸವಾದಿ ಶಿವಶರಣರು ಅದಕ್ಕೆ ಇವತ್ತಿಗೂ ಕೂಡ ನಾವು ಎಲ್ಲ ಮಹಾತ್ಮರನ್ನ, ಶರಣರ, ಸತ್ಪುರುಷರನ್ನ ನಾವೆಲ್ಲರೂ ಕೂಡ ನೆನೆಸ್ತಕ್ಕಂಥ. ಅವರು ನಮ್ಮಂತನೇ ಹುಟ್ಟಿ ನಮ್ಮಂತನೇ ಬೆಳೆದು ನಮ್ಮಂತನೇ ಅಗಲಿದ್ರು ಕೂಡ ಅವರನ್ನು ನಾವು ಕರೆಯೋದು ಏನು ಅಂದರೆ ಯೋಗಿಗಳು, ತ್ಯಾಗಿಗಳು, ಶಿವಯೋಗಿಗಳು, ಮಹಾತ್ಮರು ಅಂತ ಕರೀತಕ್ಕಂಥದ್ದು. ಅವ್ರಿಗೆ ನಮಗೆ ವ್ಯತ್ಯಾಸ ಇಷ್ಟೇ, ನಾವು ಮಾತಾಡ್ದಂಗೆ ನಡೆಯಂಗಿಲ್ಲ, ನಡೆದಂಗೆ ನಾವು ಮಾತಾಡಂಗಿಲ್ಲ. ಹೌದಲ್ಲ? ಅವ್ರು ಏನು ನಡೆದ್ರು ಹಾಗೆ ನುಡಿದ್ರು, ಅವ್ರು ಏನು ನುಡಿದ್ರು ಹಾಗೆ ನಡೆದ್ರು ಅಂತಕ್ಕಂಥ ಕಾರಣದಿಂದ ಬಸವಣ್ಣನ ಒಂದು ಪ್ರಸಂಗ ಅಂತರೂ ಕೂಡ ನಮಗೆಲ್ಲರೂ ಕೂಡ ಮಾರ್ಗದರ್ಶನ. ಅದು ಅಪ್ಪ ಬಸವಣ್ಣನವರು ಒಂದು ಸಾರಿ ಬಿಜ್ಜಳ ಮಹಾರಾಜನ ಪ್ರಧಾನಮಂತ್ರಿಗಳು, ಹಲವಾರು ವ್ಯವಸ್ಥೆಗಳಲ್ಲಿ ಇದ್ರೂ ಕೂಡ, ವ್ಯಾವಹಾರಿಕ ವ್ಯವಸ್ಥೆಗಳಲ್ಲಿದ್ದರೂ ಕೂಡ ಅವನ್ನೆಲ್ಲವನ್ನು ಕೂಡ ಮುಗಿಸಿ ಒಂದಿಷ್ಟು ಲಿಂಗಾರ್ಚನೆಯನ್ನು ಮಾಡೋಣ ಅಂತ ಕೂತ್ಕೊಂಡಿದ್ರು, ಪೂಜೆಗೆ ಕೂತ್ಕೊಂಡಿದ್ರು. ಆಗ ಒಂದು 5 ನಿಮಿಷನೋ 10 ನಿಮಿಷ ಆಗಿರಬೇಕು, ಇಬ್ಬರು ಜಂಗಮರು ಬಂದು ಅವರ ಮನೆ ಮುಂದೆ ನಿಲ್ತಾರೆ. ಹಡಪದ ಅಪ್ಪಣ್ಣನವರು ಹೇಳ್ತಾರೆ, ಬರ್ರಿ ಕೂತ್ಕೊಳ್ರಿ, 1-2 ನಿಮಿಷ ಮುಗಿಸಿ ಬರ್ತಾರೆ ಅಂತ. ಮುಗಿಸಿ ಬರ್ತಾರೆ, ಕೂತ್ಕೋ ಬರ್ರಿ. ಸಿಟ್ಟು ಬಂದ್ಬಿಡ್ತು ಬಂದ ಜಂಗಮರಿಗೆ, ಕೋಪ ಮಾಡ್ಕೊಂಡು ಹೊರಟರು. ಹಡಪದ ಅಪ್ಪಣ್ಣವ್ರು ಓಡಿ ಹೋಗಿ
ಬಸವಣ್ಣನವರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಇಬ್ರು ಜಂಗಮರು ಬಂದಿದ್ರು, ತಾವು ಪೂಜೆಗೆ ತಮ್ಮನ್ನು ಕೇಳಿದ್ರು. ಪೂಜೆಗೆ ನೀವು ಅಂತಿರ್ತೀರಲ್ಲ, ಯಾರ ಮನೆಗೆ ಬಂದಾಗ ಬರ್ರಿ ಒಳಗದಾರ ಕುಂದ್ರ ಬರ್ರಿ, ಪಟ್ಟಿ ಕೇಳಕ್ ಬಂದಾಗ ನೀವು ಆ ಮಾತನ್ನಂಗಿಲ್ಲ. ಮತ್ತೆ ಹೌದಿಲ್ಲ, ಈಗ ಹೊರಗೆ ಹೋದ್ರು ನೋಡ್ರಿ, ಇಷ್ಟೊತ್ತನ ಇದ್ರಿ ಈಗ ಹೊರಗೆ ಹೋದ್ರಿ ಅಂತೀವಿ. ಮತ್ತೆ ಎದಕ್ಕಾರ ಬಂದಾರ ಅಂತಂದ್ರೆ ಅದಕ್ಕೇನು ಗಂಟು ಬಂದಿತ್ತು ಅಂತಂದ್ರೆ ಬರ್ರಿ ಕುಂದ್ರ ಬರ್ರಿ, 2 ನಿಮಿಷ ಬರ್ತಾರೆ ಬರ್ರಿ, ಅವ್ರು 10 ನಿಮಿಷ ಮಾಡೋದಿತ್ತಂದ್ರೆ 2 ನಿಮಿಷದಾಗ ಬರ್ತಾರೆ ಬರ್ರಿ ಅಂತ. ಬಸವಣ್ಣನವ್ರ ಹತ್ರ ಹೋಗಿ ಹೇಳ್ತಾರೆ ಹಡಪದಪ್ಪಣ್ಣವರು, ಹೀಗಿಬ್ರು ಜಂಗಮರು ಬಂದಿದ್ರು, ಒಳಗಡೆ ಪೂಜೆ ಕೂತಿದ್ದಾರೆ, ಬರ್ತಾರೆ ಕೂಡ್ ಬರ್ರಿ ಅಂದ್ರೆ ಸಿಟ್ಟಿಗೆ ಹೋದ್ರು. ಗೊತ್ತಾಯ್ತು ಬಸವಣ್ಣಗೆ ಅವ್ರು ಬಂದವ್ರು ಯಾರು ಅಂತ. ಅವ್ರು ಬಂದವ್ರು ಯಾರು ಅಂತ ಗೊತ್ತಾಯ್ತು. ಲಿಂಗ ಒಳಗಡೆನೆ ಇಟ್ಕೊಂಡು ಓಡೋಡಿ ಬರ್ತಾರೆ. ಬಂದು ಅವ್ರು ಬಂದವ್ರು ಯಾರು ಅಂತಂದ್ರೆ ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮರು ಬಂದಿದ್ರು. ಓಡಿ ಹೋಗಿ ಅವ್ರ ಪಾದಕ್ಕೆ ಬಿದ್ದು ಬೇಡ್ಕೊಳ್ತಾರೆ, ಏನು ದೊಡ್ಡ ತಪ್ಪು ಮಾಡಿದ್ದೀರಿ ಬಸವಣ್ಣ, ಲಿಂಗ ಪೂಜೆ ಮಾಡೋದು ದೊಡ್ಡ ತಪ್ಪ? ಅಲ್ಲಮ್ಮನ ಹತ್ರ ಹೋಗಿ ಕೇಳೋದು ಏನು ಅಂತಂದ್ರೆ ನನ್ನ ತಪ್ಪಾಗೈತ್ರಿ, ನಂಗೆ ಕ್ಷಮಿಸ್ರಿ, ನಾ ಹೇಳ್ತಿರ್ತೀವಿ ದಿವಸ ಪುರಾಣಕ್ಕೆ ಬರ್ರಿ, ತಪ್ಪಿಸ್ಬೇಡ್ರಿ, ನೀವು ಬರೋಲ್ಲ 4 ಮಂದಿನ ಕರ್ಕೊಂಬರ್ರಿ ಅಂತ ಹೇಳಿರ್ತೀವಿ. ಯಾಕೆ ಕರ್ಕೊಂಬಂದಿಲ್ಲ ಅಂದ್ರೆ ಬರೋವಲ್ರಿ ಅವರು, ನೀವು ಕರೆದೇ ಇಲ್ಲ, ಮತ್ತೆ ಅವ್ರೇನು ಬರ್ತಾರೆ ತಲೆ. ಆದ್ರೆ ಬಸವಣ್ಣ ಹೋಗಿ ಪಾದಕ್ಕೆ ಬಿದ್ದು ಬೇಡ್ತಾನೆ, ಏನು ಅಂದ್ರೆ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಪಾದ ಶರಣೆಗೆ ಲೆಕ್ಕವಿಲ್ಲ, ಮಾಡಿದ್ದು ಒಂದ ತಪ್ಪಲ್ಲ ಅದು. ಗೊತ್ತಿಲ್ದಾರ್ದ ಕೂತಿದ್ದು ಪೂಜೆಗೆ ಕೂತಿದ್ದು, ಮತ್ತೇನು ಸುಮ್ಮನೆ ಏನೋ ಲೆಕ್ಕ ನೋಡ್ಕೊಂಡು ಟಿವಿ ನೋಡ್ಕೊತ ಕೂತಿರ್ಲಿಲ್ಲ ಅವ. ಈಗ 2 ಜನ ಟಿವಿ ನೋಡಕತ್ತಿಲ್ರಲ್ಲ ಮನ್ಯಾಗ ಕುಂತ ಕಾಲಿಪಿಲಿ, ಹೌದಲ್ಲ. ಬಸವಣ್ಣ ಏನು ಮಾಡಾಕತ್ತಿದ್ದಿಲ್ಲ, ಪೂಜೆ ಮಾಡಾಕತ್ತಿದ್ದ. ಆದ್ರೆ ಅಲ್ಲಮ್ಮನಿಗೆ ಹೇಳೋದು ಮಾತೇನು ಅಂದ್ರೆ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಪಾದ ಶರಣೆಗೆ ಲೆಕ್ಕವಿಲ್ಲ, ಇನ್ನು ಮುಂದೆ ತಪ್ಪಿದೇನ ಆದ್ರೆ ನಿಮ್ಮ ಆನೆ ನಿಮ್ಮ ಪ್ರಮಥರಾಣೆ, ಬರೇ ನಿಮ್ಮ ಆನೆ ಅಲ್ಲ ನಿಮ್ಮ ಪ್ರಮಥರಾಣೆ. ಅಲ್ಲಮ್ಮ ಹೇಳುತ್ತಾನೆ, ನೀ ಏನು ಹೇಳಿದ್ದೆ ಈ ಜಗತ್ತಿನಲ್ಲಿ ನಾನು ಕೇಳಿದ ಹಾಗೆ. ಯಾಕಂದ್ರೆ ಅಲ್ಲಮರು ಕೇವಲ ಬರೇ ಇಲ್ಲಿ ಕರ್ನಾಟಕದಲ್ಲಿ ತಿರುಗಾಡತಕ್ಕಂಥವ್ರಲ್ಲ, ಇಡೀ ಭಾರತವನ್ನು ಸುತ್ತಾಕೊಂಡು ಬಂದಿರತಕ್ಕಂಥವ್ರು. ಎಲ್ಲಾ ಕಡೆ ಕೇಳಿದ್ದೇನು ಅಂದ್ರೆ ಏನು ನುಡಿದಿದ್ದಾನೆ ಆ ತರ ನಡ್ಕೊಳ್ಳೋರು ಈ ಜಗತ್ತಿನಲ್ಲಿದ್ರೆ ಬಸವಣ್ಣನವ್ರು ಬಿಟ್ಟು ಬೇರೆ ಇಲ್ಲ ಅಂತಕ್ಕಂಥ ಮಾತು ಕೇಳಿದ್ದೆ ನಾನು. ನೀನ್ ಏನು ನುಡಿದಿದ್ದೆ, ನೀ ಪೂಜೆ ಮಾಡೋದು ಎದಕ್ಕಂತ ನೀ ಹೇಳಿದ್ದಿ, ಜಂಗಮ ಮನೆಗೆ ಬರಲೆಂದು ಲಿಂಗ ಪೂಜೆ ಮಾಡುವೆನಯ್ಯ ಅಂತ ಹೇಳಿದ್ದೆಲ್ಲ ಬಸವಣ್ಣ. ನಿಜ ಜಂಗಮ ಬಂದ್ರೆ ನೀನ್ ಲಿಂಗ ಪೂಜೆನ ಮುಖ್ಯ ಆಯ್ತು, ನಿನಗೆ ಜಂಗಮ ಮುಖ್ಯ ಆಗ್ಲಿಲ್ವಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಹೇಳ್ತಾನೆ. ಬಸವಣ್ಣ ಮತ್ತೆ ಹೇಳ್ತಾನೆ, ಮೊದಲೇ 100 ತಪ್ಪು ಅಂತ ಹೇಳಿದವನು 1000 ತಪ್ಪು ಅಂತ ಹೇಳಿದವನು ಅಲ್ಲಮ್ಮ ಇದನ್ನ ಹೇಳಿದ ಬಳಿಕ ಬಸವಣ್ಣ ಹೇಳ್ತಾನೆ, ಎಳ್ಳಿಲ್ಲದ ಗಾನವನ್ನಾಡಿದ ಎತ್ತಿನಂತಾಯುತ್ತಿ ಎನ್ನ ಭಕ್ತಿ. ನಾನು ಇಷ್ಟು ದಿವಸ ಪೂಜೆ ಮಾಡಿದ್ದು, ಪುನಸ್ಕಾರ ಮಾಡಿದ್ದು, ಧ್ಯಾನ ಮಾಡಿದ್ದು ಹೆಂಗಾಯ್ತು ಅಂದ್ರೆ ಎಳ್ಳ ಇಲ್ಲ, ಸುಮ್ಮನೆ ಗಾಣ ಸುತ್ತ ಹಾಕಿಸ್ತಾ ಇದೀವಿ, ಎತ್ತನ್ನು ಸುತ್ತ ಹಾಕಿಸ್ತಾ ಇದ್ದೀವಿ. ಎಣ್ಣೆ ಬಾ ಅಂದ್ರೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇದೆ, ನನ್ನ ಭಕ್ತಿ ಹಾಗಾಯ್ತು ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ಅಲ್ಲಮ್ಮನನ್ನು ಕರ್ಕೊಂಡು ಬಂದು ಶೂನ್ಯ ಪೀಠದ ಮೇಲೆ ಕುಂದರ್ಸ್ತಾನೆ ಅಂತಕ್ಕಂಥ ಅಂತ ಬಸವಣ್ಣನವರೇ ಎಣ್ಣ ಚಿತ್ತ ಹತ್ತಿಯನ್ನ ನೋಡಿದೆಯ ವಿಚಾರಿಸಿ ನೋಡಿದರೆ ಏನು ಉರಳಿಲ್ಲವಯ್ಯ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಏನು ನುಡಿತಾರೆ ಆ ಥರ ನಡೆದಿರ್ತಕ್ಕಂಥವ್ರು. ಹಾಗೆ ಇಲಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳವರು ಅವರ ಮಾತುಗಳು ಅಂತಂದ್ರೆ ಅದು ಆಜ್ಞೆ, ಅದು ನುಡಿದಂತೆ ಆಗಬೇಕು, ನುಡಿದಂತೆ ನಡಿಬೇಕು, ತಾವು ನಡಿಬೇಕು, ತಾವು ಏನು ನುಡಿತಾರೆ ಆ ಮಾತು ಸತ್ಯ ಆಗಬೇಕು ಅಂತಕ್ಕಂಥ ಬಹಳ ದೊಡ್ಡ ತಪಸ್ವಿಗಳು ಆಗಿರ್ತಕ್ಕಂಥದ್ದು. ಬಹಳ ದೊಡ್ಡ ತಪಸ್ವಿಗಳು. ಇಲಕಲ್ಲಿನಲ್ಲಿ ಬಹಳ ದೊಡ್ಡ ಮನೆತನ, ಕಂಠಿ ಮನೆತನ ಅಂತಕ್ಕಂಥದ್ದು ಬಹಳ ದೊಡ್ಡ ಮನೆತನ. ಅಲ್ಲಿ ಹಿರಿಯರಾಗಿರ್ತಕ್ಕಂಥ ರುದ್ರಪ್ಪನವರು ಇಲಕಲ್ಲ ಮಠದ ಕೆಲವೊಂದಿಷ್ಟು ಕಾಸಾ ಭಕ್ತರು ಅಂತಿರ್ತಾರೆ. ಆ ಮಠವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು, ಆ ಮಠದ ಸ್ವಾಮಿಗಳ ಜೊತೆಗೆ ಅನ್ಯೋನ್ಯವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥವ್ರು. ಎಲ್ಲ ಭಕ್ತರು ಕೂಡ ಸಾಮಾನ್ಯವಾಗಿ ಪೂಜ್ಯರ ಜೊತೆಗೆ ಮಾತನಾಡಕ್ಕಾಗಿರ್ತಕ್ಕಿಲ್ಲ. ಏನೇ ಭಕ್ತಿದ್ರು ಕೂಡ ಕೆಲವೊಂದು ಸರಿ ದೂರದಿಂದ ನೋಡ್ಕೊಳ್ತಕ್ಕಂಥದ್ದು. ಆದರೆ ಪೂಜ್ಯರ ಜೊತೆಗೆ ಒಂದಿಷ್ಟು ಜನ ಮಾತನಾಡೋದು, ಪೂಜ್ಯರಿಗೆ ಏನಾದರೂ ಕೂಡ ಅನುತನಗಳನ್ನು ಕೇಳೋದು, ಅವ್ರಿಗೆ ಹೇಳೋದು ಇದು ಅಲ್ಲ ಹೀಗಲ್ಲ ಹೀಗೆ ಅಂತಕ್ಕಂಥದ್ದು. ಪೂಜ್ಯರು ಎಲ್ಲರಿಗೂ ಹೇಳಕ್ಕಾಗಂಗಿಲ್ಲ ಅನ್ನೋ ಕಾರಣ ಕೆಲವೊಂದಿಷ್ಟು ಮಂದಿಗೆ ಈ ಥರ ಆಗ್ಬೇಕ್ರಪ್ಪ, ಅದು ಹಿಂಗಾಗತ್ತೆ ಹಾಗಾಗತ್ತೆ ಅಂತ ಏನು ಅವರವರ ಆತ್ಮಕತೆ ಮಾತುಗಳನ್ನು ಮಾತಾಡೋದು ಕೂಡ ಕೆಲವೊಂದಿಷ್ಟು ಜನ ಇರ್ತಾರೆ. ಅದರಲ್ಲಿ ಕಂಠಿಯ ರುದ್ರಪ್ಪನವರು ಪೂಜ್ಯರ ಜೊತೆಗೆ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಪೂಜ್ಯರ ಎಲ್ಲ ಸಂದರ್ಭಗಳಲ್ಲಿನೂ ಕೂಡ, ಯಾವ ಆಗು ಹೋಗುಗಳಲ್ಲಿನೂ ಕೂಡ, ಮಠದ ವ್ಯವಹಾರಗಳಲ್ಲಿನೂ ಕೂಡ ನೋಡ್ಕೊಳ್ತಕ್ಕಂಥ ಒಬ್ಬ
ಧೀಮಂತನಾಗಿರ್ತಕ್ಕಂಥವನು ಕಂಠಿ ರುದ್ರಪ್ಪನವರು ಅಂತಕ್ಕಂಥವ್ರು. ಪ್ರತಿ ದಿವಸನೂ ಕೂಡ ಅವರ ಕಾಯಕ ಮತ್ತು ಅವರ ಕೆಲಸ ಏನು ಅಂತಂದ್ರೆ, ಬೆಳಗ್ಗೆ ಸ್ನಾನ ಆದ ತಕ್ಷಣ ಅವರ ಸ್ವಂತ ಪೂಜೆಗಳನ್ನು, ಲಿಂಗ ಪೂಜೆಯನ್ನು ಮುಗಿಸ್ಕೊಂಡು ಸೀದಾ ಅವರು ಮಠಕ್ಕೆ ಬರ್ತಕ್ಕಂಥದ್ದು. ಮಠದ ಗದ್ದುಗೆಯನ್ನು ನಮಸ್ಕಾರ ಮಾಡಿ ಪೂಜ್ಯರ ದರ್ಶನ ಆಶೀರ್ವಾದವನ್ನು ತಗೊಂಡು ಒಂದಿಷ್ಟು ಅವರ ಕ್ಷೇಮ ಸಮಾಚಾರವನ್ನು ಮಾತಾಡಿ ಮುಂದಿನ ಅವರ ವ್ಯಾಪಾರ, ಅವರ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ರೂಢಿ ಅದು. ಈಗ ತಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಬಂದು ಕುಚೇಶ್ವರ ದರ್ಶನ ಮಾಡ್ಕೋತೀರಿ, ಕಾಡಸಿದ್ದೇಶ್ವರಂದು, ಶಿವಲಿಂಗೇಶ್ವರಂದು, ಈಗ ಮಲ್ಲಿಕಾರ್ಜುನಂದು, ವಿಠೋಬಾದು ಎಲ್ಲರೂ ಕೂಡ ದರ್ಶನ ಮಾಡ್ಕೊಳ್ತೀವಿ. ಹೀಗೆ ಪ್ರತಿದಿನನೂ ಕೂಡ ಅದು ಏನು ಪಾಠದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಪಾಠದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಕಂಠಿ ರುದ್ರಪ್ಪನವರು. ಆದರೆ ಬರೋ ಕಾಲಕ್ಕೆ ಏನು ಮಾಡ್ತಿದ್ರು ಅಂದ್ರೆ, ಅವರ 4-5 ವರ್ಷದ ಒಬ್ಬ ಮಗನಾಗಿರ್ತಕ್ಕಂಥ ಶಿವಲಿಂಗಪ್ಪ ಅಂತಕ್ಕಂಥವನು ಅವನು ಕರ್ಕೊಂಡು ಬರ್ತಿದ್ರು, ದಿವಸ ಅವನ ಜೊತೆಗೆ ಕರ್ಕೊಂಡು ಬರ್ತಿದ್ರು. ನಮ್ಮೆಲ್ಲ ಹಿರಿಯರು ಆ ಸಂಸ್ಕಾರವನ್ನು ಮಾಡ್ತಾ ಇದ್ರು. ನಮ್ಮ ಹಿರಿಯರು ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡ್ತಾ ಇದ್ರು. ಈಗ ನೀವು ನಿಮ್ಮ ಮನೆಗೆ ಏನಾದರೂ ನಾವು ಬಂದ್ವಿ ಅಂತಂದ್ರೆ ನೀವು ಕಾಣಿಕೆ ಯಾರಿಂದ ಕೊಡಿಸ್ತೀರಿ? ನೀವು ಕೊಡ್ತೀರನ? ಇಲ್ಲ, ನಿಮ್ಮ ಮಕ್ಕಳ ಕೈಯಾಗ ಕೊಡ್ತೀರಿ. ನಿಮ್ಮ ಮಕ್ಕಳ ಕೈ ತಗೋ ಕೊಡು, ಅದು ಎಡಗೈಲೆ ಕೊಡಕ್ಕೆ ಬತ್ತೆ, ಎಡಗೈಲೆ ಕೊಡ್ತಾರನ, ಬಲಗೈಲೆ ಕೊಡು, ಹೌದಲ್ರಿ? ಮಕ್ಕಳಿಗೆ ಹೇಳ್ತೀರಿ. ಯಾಕೆ ಹೇಳ್ತೀರಿ ನೀವು ಮಕ್ಕಳಿಗೆ? ಅವ್ರ ಕಡೆಯಿಂದನೇ ಯಾಕೆ ಕೊಡಿಸ್ತೀರಿ? ನೀವು ಕೊಟ್ರೆ ನಾವೇನು ಅಲ್ಲಿ ಅಂತೀವನ? ಮಕ್ಕಳ ಕಡೆಯಿಂದ ಯಾಕೆ ಕೊಡಿಸ್ತೀರಿ ಅಂದ್ರೆ, ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಂಗ, ಹಿಂಗೆ ಸ್ವಾಮಿಗಳು ಬಂದಾಗ, ಸತ್ಪುರುಷರು ಬಂದಾಗ, ಮಹತ್ತರು ಬಂದಾಗ ನಿನ್ನ ಕಡೆ ಏನಿದೆ ಅದರ ಶಕ್ತಿ ಮೀರಿ ಅವರಿಗೆ ದಾನದ ರೂಪದಲ್ಲಿ ಕಾಣಿಕೆ ಕೊಡು ಅಂತೇಳಿ ನಮ್ಮ ಹಿರಿಯರು ಮಕ್ಕಳಿಗೆ ಸಂಸ್ಕಾರ ಕೊಡೋದ ರೀತಿಯಲ್ಲಿ, ಅದು ಸಂಸ್ಕಾರದ ಸ್ವರೂಪಕ್ಕಾಗಿರ್ತಕ್ಕಂಥ